ಕಾಂಗ್ರೆಸ್ ಪ್ರಣಾಳಿಕೆ ಪುಟ 15.1 ಮಹಾಲಕ್ಷ್ಮಿ ಸ್ಕೀಮ್. ಬಡ ಕುಟುಂಬಗಳಿಗೆ ಕಾಂಗ್ರೆಸ್ 1 ಲಕ್ಷ ರೂಪಾಯಿ ನೀಡುವುದಾಗಿ ಹೇಳಿದೆ. ಅದರ ಮೊತ್ತ ಎಷ್ಟು ನೋಡೋಣ ಬನ್ನಿ. ಕಾಂಗ್ರೆಸ್ ಪ್ರಕಾರ 22 ಕೋಟಿ ಜನ ಬಡಜನರಿದ್ದಾರೆ. ಬಡವರ ಸಂಖ್ಯೆಯನ್ನು ಸರಾಸರಿ ಕುಟುಂಬದ ಗಾತ್ರದಿಂದ ಭಾಗಿಸುವ ಮೂಲಕ ಪಡೆಯಬಹುದು. ಸರಾಸರಿ ಕುಟುಂಬದ ಗಾತ್ರ ಭಾರತದಲ್ಲಿ 4.4 ಜನರು. ಹಾಗಾಗಿ 22 ಕೋಟಿಯನ್ನು 4.4 ರಿಂದ ಭಾಗಿಸಿದರೆ 5 ಕೋಟಿ ಬಡ ಕುಟುಂಬಗಳಿವೆ. ಈಗ ಪ್ರತಿ ಬಡ ಕುಟುಂಬಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಟರೆ ಒಟ್ಟು ಮೊತ್ತ 1 ಲಕ್ಷಕ್ಕೆ 5 ಕೋಟಿ ಗುಣಿಸಿದಾಗ 5 ಕೋಟಿ ರೂಪಾಯಿಯ ಭಾರಿ ಮೊತ್ತ ಬೇಕಾಗುತ್ತದೆ. ಇದು ವಾರ್ಷಿಕ ಭಾರತೀಯ ಬಜೆಟ್ನ ಸುಮಾರು 10% ಆಗಿದೆ. ಈ ಮೊತ್ತವನ್ನು ಅದೇ ಬಡವರಿಗೆ ಉದ್ಯೋಗ ಪಡೆಯಲು ಬಳಸಿದರೆ ಅದು ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿತ್ತು. ಬಡವರಿಗೆ ಕೆಲಸದ ಅವಕಾಶ ಮಾಡದೆ 1 ಲಕ್ಷ ರೂಪಾಯಿ ಕೊಟ್ಟರೆ ಅವರು ಬಡವರಾಗಿಯೇ ಉಳಿಯುತ್ತಾರೆ. ಹೀಗಿರುವಾಗ ಅವರು ತಮ್ಮ ಸ್ವಂತ ಹಣವನ್ನು ಸಂಪಾದಿಸದಿದ್ದರೆ ಬಡವರು ಬಡವರಾಗಿಯೇ ಉಳಿಯಬೇಕೇ ಎಂಬುದು ಪ್ರಶ್ನೆ. ವಿಡಿಯೋವನ್ನು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.